ವಿದ್ಯಾರ್ಥಿ ಜೀವನವು ಹಲವು ಒತ್ತಡಗಳಿಂದ ನಿರ್ಮಾಣವಾಗ್ತಾ ಇದೆ ಎನ್ನುವುದು ಸುಳ್ಳು. ಕಲಿಕೆ ಮತ್ತು ಸಾಮಾಜಿಕ ಚಿಂತನೆಯಿಂದ ಸಮಾನವಾಗಿ ಕಾಣುವಂತಾಗಬೇಕೆಂದು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ಪೂಜಾ ಸಜೇಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊಡಗು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಸೈಂಟ್ ಆನ್ಸ್ ಪದವಿ ಕಾಲೇಜು ವಿರಾಜಪೇಟೆ ಸಂಯುಕ್ತಾಶ್ರಯದಲ್ಲಿ ಕಲ್ತೋಡು ನಾಂಗಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಾರ್ಷಿಕ ವಿಶೇಷ ಶಿಬಿರ 2025-26ಗೆ ಚಾಲನೆ ನೀಡಲಾಯಿತು. ಶಿಬಿರ ಉದ್ಘಾಟಿಸಿ ಮಾತನಾಡಿದ ಪೂಜಾ ಸಜೇಶ್ ಅವರು ಕಲಿಕೆಯೊಂದಿಗೆ ಸಮಾಜದ ಆಗುಹೋಗುಗಳಿಗೆ ಪ್ರತಿಸ್ಪಂದಿಸುವ ಗುಣಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಿದ್ಯಾರ್ಥಿ ಜೀವನ ಒತ್ತಡದಲ್ಲಿದೆ ಎಂದು ಹೇಳುವುದು ಸುಳ್ಳು. ಒತ್ತಡಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳೋದು. ನಿರ್ದಿಷ್ಟವಾದ ಗುರಿ ಹೊಂದಿದಲ್ಲಿ ಒತ್ತಡದ ಗೊಂದಲದಿಂದ ಹೊರಬರಲು ಸಾಧ್ಯ. ಸಾಮಾಜಿಕ ಕಳಕಳಿಯೊಂದಿಗೆ ಭಾವನಾತ್ಮಕ ಸಂಬಂಧಗಳನ್ನು ಹೊಂದೋದು ಮುಖ್ಯ. ಶಿಬಿರದ ಮೂಲಕ ಉತ್ತಮ ರಾಷ್ಟ್ರ ಸಮಾಜದ ನಿರ್ಮಾಣ ಗುರಿ ನಿಮ್ಮದಾಗಲಿ ಎಂದು ಹೇಳಿದರು. ಚಕ್ರವರ್ತಿ ಆಗ್ಬೋದು ಅಂತ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅಲೆಕ್ಸಾಂಡರ್ ದ ಗ್ರೇಟ್. ಸೊ ಮಕ್ಕಳೇ, ನಾವು ನಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಗಿಲ್ಲ, ನಮ್ಮ ಫ್ಯಾಮಿಲಿ ಹತ್ರ ದುಡ್ಡಿಲ್ಲ ನನ್ನ ಓದಿಸಿ ದೊಡ್ಡವ್ರು ಮಾಡೋಕ್ಕೆ, ಅಥವಾ ನಾನು ಇನ್ನೂ ದೊಡ್ಡ ದೊಡ್ಡ ಊರಲ್ಲಿ ಮೈಸೂರಲ್ಲೋ ಬೆಂಗಳೂರಲ್ಲೋ ಇದ್ದಿದ್ರೆ ನಾನು ಇನ್ನೂ ಸಾಧನೆ ಮಾಡ್ಬೋದಾಗಿತ್ತು ಅನ್ನೋದು ತಪ್ಪು. ನಾವು ಎಲ್ಲಿದ್ದೀವಿ, ನಮ್ಮಲ್ಲಿ ಆ ಡೆಡಿಕೇಶನ್, ಆ ಶ್ರಮ, ಆ ಒಂದು ಮೈಂಡ್ಸೆಟ್ ಇದ್ದರೆ ನಾವು ಎಲ್ಲಿ ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ. ಹಾಗೆ ಹೇಳ್ತಾ ನೀವು ಹಲವಾರು ಯೂಟ್ಯೂಬ್ ಇದು ಎಲ್ಲ ನೋಡ್ಬೋದು, ಬುಕ್ಸ್ ಓದ್ತಾ ಇರ್ಬೋದು. ನಿಮಗೆ ಸಾಧ್ಯವಾದರೆ ಅಬ್ರಹಂ ಲಿಂಕನ್ದು ಒಂದು ಪುಸ್ತಕ ಅಥವಾ ಒಂದು ಪಾಡ್ಕ್ಯಾಸ್ಟ್ ಅಥವಾ ಏನಾದರೂ ಒಂದು ನೋಡಿ. ಯಾಕಂದರೆ ಕುರಿ ಕಾಯೋ ಫ್ಯಾಮಿಲಿಯಿಂದ ಬಂದಿರೋ ಒಂದು ಅಬ್ರಹಂ ಲಿಂಕನ್ ಹಲವಾರು ವರ್ಷಗಳು ಈ ಕೋರ್ಟ್ ಆಚೆ ನಿಂತ್ಕೊಂಡು ಅಥವಾ ಸಭೆಗಳ ಆಚೆ ನಿಂತ್ಕೊಂಡು ಇವೆಲ್ಲವೂ ನೋಡ್ತಾ ಕಲಿತಾ ಇವ್ರು ಹಿಂಗೆ ವಾದ ಮಾಡ್ಬೋದಾಗಿತ್ತು, ಇವ್ರು ಹಿಂಗೆ ಉತ್ತರ ಹೇಳ್ಬೋದಾಗಿತ್ತು ಅಂತ ಜನಗಳಿಗೆ ಹೇಳ್ತಾ 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 ಹಲವಾರು ಬಿಸ್ನೆಸ್ಗಳು ಮಾಡಿದ್ರಂತೆ, ಹಲವಾರು ಕೆಲಸಕ್ಕೆ ಸೇರಿಕೊಟ್ರಂತೆ. ಎಲ್ಲ ಫೇಲ್ಯೂರ್ ಆಗಿ ಕೊನೆಗೆ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ವಿನ್ ಆಗಿ ಅವರು ವರ್ಲ್ಡಲ್ಲೇ ಇವತ್ತು ತುಂಬ ಹೆಸರು ಮಾಡಿರೋ ಒಂದು ಮನುಷ್ಯ. ನೀವು ದಯವಿಟ್ಟು ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಅದ್ರ ಬಗ್ಗೆ ಓದಿ ತಿಳ್ಕೊಳ್ಳಿ. ಹಾಗೆ ಹೇಳ್ತಾ ಸೋಲಲ್ಲ, ಸೋತ ಮೇಲೆ ತಲೆ ಎತ್ತಿ ನಿಂತ್ಕೊಳ್ಳೋಕ್ಕಾಗದೇ ಇರೋದು, ಸೋತ ಮೇಲೆ ನಾವು ಗಿವಪ್ ಮಾಡೋದು ನಿಜವಾದ ಸೋಲು. ಸೊ ಮಕ್ಕಳೇ, ಎಲ್ರಿಗೂ ಆಲ್ ದ ಬೆಸ್ಟ್. ಯಾಕಂದರೆ ಶಿಬಿರದ ಧ್ವಜಾರೋಹಣಗೈದು ಮಾತನಾಡಿದ ಬಿಟ್ಟಂಗಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೂಕಚಂಡ ಪ್ರಸನ್ನ ಸುಬ್ಬಯ್ಯ, ಉತ್ತಮ ಸಮಾಜ ನಿರ್ಮಾಣಕ್ಕೆ ನಿಸ್ವಾರ್ಥ ಸೇವೆ ಮುಖ್ಯ. ಹಣದಾಹಕ್ಕೆ ಬಲಿಯಾಗದೆ ಪಾರದರ್ಶಕ ಆಡಳಿತ ನೀಡಲು ಉತ್ತಮ ನಾಯಕತ್ವ ಗುಣಗಳನ್ನು ಹೊಂದುವುದು ಮುಖ್ಯ. ಶಿಬಿರದಲ್ಲಿ ಕಲಿಯುವ ಪ್ರತಿಯೊಂದು ವಿಷಯಗಳು ಜೀವನದಲ್ಲಿ ರೂಢಿಸಿಕೊಳ್ಳಿ ಎಂದರು. ಸ್ಟೇಜ್ ಫಿಯರ್ ಇಂಥದನ್ನೆಲ್ಲ ಒಂದು ಕಲಿತಕ್ಕಂಥ ವ್ಯವಸ್ಥೆ ಈ NSS ಶಿಬಿರದಿಂದ ಆಗುತ್ತೆ. ಈ NSS ನೀವು ನಾಯಕತ್ವ ಒಂದು ಹೇಳಿದಾಗ ತಾವು ಏನೋ ಒಂದು ಸಂಘ ಸಂಸ್ಥೆಗಳಿಗೆ ಹಣ ಕೊಟ್ಟು ನಾಯಕರಾಗೋದು ಇಂಪಾರ್ಟೆಂಟ್ ಅಲ್ಲ. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಮೌಲ್ಯಾಧಾರಿತ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಮಕ್ಕಳೇ. ಸತ್ಯ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ನೀವು ಕೆಲಸವನ್ನು ಮಾಡಿ, ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ನಿಮಗೆ ಅದರ ಪ್ರತಿಫಲ ಸಿಗುತ್ತೆ. ಯಾಕೆಂದರೆ ಕಾಟಾಚಾರಕ್ಕೆ ಕೆಲಸ ಮಾಡಿ ಪ್ರಯೋಜನ ಇಲ್ಲ, ಅದರಲ್ಲಿ ಯಾವ ಪ್ರತಿಫಲನೂ ಸಿಕ್ಕಲ್ಲ. ಹಾಗೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಶ್ರೀಮಂತ ಸಾಂಸ್ಕೃತಿಕ ವೈಭವದಿಂದ ಕೂಡಿರ್ತಕ್ಕಂಥ ದೇಶ. ನಾವು ಎಷ್ಟೇ ಜಾತಿ ಧರ್ಮ ಏನೇ ಇದ್ದರೂ ನಾವು ನಮ್ಮ ದೇಶ ಅಂತ ಬಂದಾಗ ತಾವೆಲ್ಲರೂ ದೇಶದ ಪರವಾಗಿ ನಿಲ್ಲಬೇಕು. ಅದೇ ಒಂದು ಈ ದೇಶದ ವೈಶಿಷ್ಟ್ಯ. ಯಾಕೆಂದರೆ ನಮ್ಮ 5 ಸಂತ ಅನ್ನಮ್ಮ ದೇವಾಲಯದ ಪ್ರಧಾನ ಧರ್ಮಗುರು ಮತ್ತು ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕರಾದ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಅವರು ಮಾತನಾಡಿ, ಗ್ರಾಮಗಳಲ್ಲಿ ವಾರ್ಷಿಕ ಶಿಬಿರಗಳ ಆಯೋಜನೆಯಿಂದಾಗಿ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಬಹುದಾಗಿದೆ ಮತ್ತು ಚರ್ಚಾ ವಿಷಯಗಳಾಗಿ ಕೇಂದ್ರೀಕರಿಸಬಹುದಾಗಿದೆ. 7 ದಿನಗಳ ಕಾಲ ನಡೆಯುವ ಶಿಬಿರದಲ್ಲಿ ದೊರಕುವ ಜ್ಞಾನ ಸಂಪಾದನೆಯಾಗಲಿ ಎಂದರು. ಶಿಬಿರಕ್ಕೆ ವರ್ಷಕ್ಕೆ ಒಂದು ಸಾರಿ ನೀವು ಈ ಥರ ಒಂದು ಶಿಬಿರವನ್ನು ಏರ್ಪಡಿಸ್ತೀರಾ, ಈ ಶಿಬಿರದಲ್ಲಿ ಭಾಗವಹಿಸ್ತೀರಾ. ನಿಮಗೂ ಕೂಡ ಬಹಳ ಒಂದು ಸಂತೋಷ, ಒಂದು ರಿಲ್ಯಾಕ್ಸ್. ಯಾಕಂತಂದರೆ ಬೆಳಗಿಂದ ಸಂಜೆವರೆಗೂ ಶಾಲೆ 4 ಗೋಡೆಗಳ ಮಧ್ಯೆ ಇರ್ತಕ್ಕಂಥ ನಿಮಗೆ ಇದು ಒಂಥರ ಹೊರಗಡೆ ಬಂದ ಒಂದು ಅನುಭವ. ನಿಮಗೂ ಕೂಡ ಒಂದು ಹೊಸದಾದ ಒಂದು ಅನುಭವ. ಈ ಅನುಭವದಲ್ಲಿ ಈಗಾಗಲೇ ಗಣ್ಯರು ಹೇಳಿದ ಪ್ರಕಾರವಾಗಿ ಅನೇಕ ವಿಷಯಗಳ ಬಗ್ಗೆ ನೀವು ತಿಳ್ಕೊತೀರಾ. ಇಲ್ಲಿ ಸಾಮಾಜಿಕವಾಗಿ, ಭೌತಿಕವಾಗಿ ಅಥವಾ
ಅನೇಕ ವಿಷಯಗಳ ಬಗ್ಗೆ ನೀವು ತಿಳ್ಕೊತೀರಾ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ, ಅದ್ರ ಬಗ್ಗೆ ಅನುಭವವನ್ನು ಪಡ್ಕೊಳ್ತೀರಾ. ಈ ಒಂದು ಶಾಲೆಯಲ್ಲಿ ಕೂಡ ನೀವು ಇದೊಂದು ಅನುಭವಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ. ಈ ಒಂದು ಶಿಬಿರದಲ್ಲೂ ಕೂಡ ನಿಮಗೆ ಅನೇಕ ಹೊಸತು ಅನುಭವಗಳು ಕೂಡ ನಿಮಗೆ ಆಗಬಹುದು. ನಿಮ್ಮ ಸೇವೆಯ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸೇವೆಯ ಜೊತೆಗೆ ಈ ಅನುಭವಗಳನ್ನು ಪಡ್ಕೊಂಡು ಪ್ರಸ್ತುತವಾಗಿ ಇಲ್ಲಿರ್ತಕ್ಕಂಥದ್ದನ್ನು ಕೂಡ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರೆ ನೀವು ಮುಂದೆ ಹೋಗ್ತಕ್ಕಂತಹ ಸ್ಥಳಗಳಲ್ಲೂ ಕೂಡ ಇದರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು ಅನ್ನೋದು ನನ್ನದೊಂದು ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಿಮಗೆ ಈ ಒಂದು ಶಿಬಿರವನ್ನು ಏರ್ಪಡಿಸಿದಂತಹ ಫಾದರ್ ಮಾದಲಿಮುತ್ತೂರವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಸೇವಾ ಸಂಸ್ಥೆಯಲ್ಲಿ ಸಹಾಯ ಮಾಡ್ತಕ್ಕಂಥ ಈ ಸೇವಾ ಸಂಸ್ಥೆಯ ಶಾಂತು ಸರ್ ಅವರು ಮತ್ತು ಶಿಬಿರದ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದ ಸಂತ ಅಂದಂಬ ಪದವಿ ಕಾಲೇಜಿನ ವ್ಯವಸ್ಥಾಪಕರಾದ ರೆವರೆಂಡ್ ಫಾದರ್ ಮದಲೈ ಮುತ್ತು ಅವರು ಸ್ವಾರ್ಥ ವ್ಯಕ್ತಿತ್ವ ಬಿಟ್ಟು ನಿಸ್ವಾರ್ಥ ಸೇವೆಗೆ ಅಣಿಯಾಗಬೇಕು. ಸಮಾಜ ರೂಪಿಸಲು ಏಕೈಕ ವ್ಯಕ್ತಿಯಿಂದ ಸಾಧ್ಯವಾಗುವುದಿಲ್ಲ. ಬದಲಿಗೆ ಸಹೋದರ ಭಾವ ಸಂಬಂಧಗಳು ಬಾಂಧವ್ಯದಿಂದ ಮಾತ್ರ ಉತ್ತಮ ಸಮಾಜ ರೂಪಿಸಲು ಸಾಧ್ಯ ಎಂದರು. ಇಲ್ಲದೆ ನಾವೆಲ್ಲರೂ ಮನುಷ್ಯತ್ವಕ್ಕೆ ಸೇರಿದ ಮನುಷ್ಯ ಕುಟುಂಬಕ್ಕೆ ಸೇರಿದವರು. ನಾವು ಒಬ್ಬರಿಗೊಬ್ಬರು ಸಹಕಾರ ನೀಡಿ ಸಂತೋಷದಿಂದ ಬಾಳಲಿಕ್ಕೆ ಸಾಧ್ಯ ಎಂಬುದನ್ನು ನೀವು ಮನಗಾಣಬೇಕು. ಅಂದ ಮುಂದೆ ಇವತ್ತು ನೋಡಿ ಎಷ್ಟೊಂದು ಯುದ್ಧ ಕಲಹ ಇದೆಲ್ಲ ಏನಕ್ಕೆ ಇನ್ನೊಬ್ಬ ಎಷ್ಟೊಂದು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ತನ್ನ ಗರ್ವವನ್ನು ತೋರಿಸ್ತಾ ಇದ್ದಾರೆ, ತಮಗೆ ನಮ್ಮ ಅಧಿಕಾರವನ್ನು ತೋರಿಸಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಮನುಷ್ಯತ್ವವನ್ನು ಮರೆತು ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟೋ ಜನ ಏನು ಗೊತ್ತಿಲ್ಲದ ಇನ್ನಸೆಂಟ್ ಪೀಪಲ್ಸ್ ಸಾಯ್ತಾ ಇದ್ದಾರೆ. ಇದೆಲ್ಲ ಮರೆತು ಬಿಡ್ತಾರೆ. ಅದನ್ನ ಮುಂದಿನ ಒಂದು ಜಗತ್ತು ನಾವು ಇದೆಲ್ಲವನ್ನು ಬಿಟ್ಟು ಎಲ್ಲರೂ ಸಂತೋಷದಿಂದ ಸಹಕಾರದಿಂದ ಜೀವಿಸುವಂತೆ ಒಂದು ಜಗತ್ತು ದೇವರು ನಮಗೆ ನೀಡಲಿ ಅಂತ ನಾವು ಪ್ರಯತ್ನ ಮಾಡಬೇಕು. ಆದ್ದರಿಂದ ಪ್ರತಿಯೊಂದು NSS ಕ್ಯಾಂಪ್ ಇಂಥ ಒಂದು ಮೌಲ್ಯಾಧಾರಿತ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅದನ್ನು ನಿಮ್ಮ ಪರಿಶ್ರಮ, ನಿಮ್ಮ ಓದುವಿಕೆ, ನಿಮ್ಮ ಮತ್ತು ಪ್ರತಿಯೊಂದರಲ್ಲಿ ಕೂಡ ಇದು ಇರಲಿ ಅಂತ. ಕಾರ್ಯಕ್ರಮದ ಆರಂಭದಲ್ಲಿ ಶಿಬಿರಾರ್ಥಿಗಳ ಸಾನ್ನಿಧ್ಯದಲ್ಲಿ ಅತಿಥಿಗಳಿಂದ ಧ್ವಜಾರೋಹಣ ಮಾಡಲಾಯಿತು. ಶಿಬಿರಾರ್ಥಿಗಳಿಂದ ರಾಷ್ಟ್ರೀಯ ಸೇವಾ ಯೋಜನೆ ಗೀತೆ ಹಾಡಲಾಯಿತು. ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾಧಿಕಾರಿ BN ಶಾಂತಿಭೂಷಣ್ ಅವರು ಶಿಬಿರದ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಲ್ತೋಡು ನಾಂಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಆಶಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ನಾಂಗಾಲ ಗ್ರಾಮಸ್ಥಳ ದಾನಿಗಳಾದ ಕುಪ್ಪಂಡ ಗೋಪಾಲ್ ಬೋಪಯ್ಯ, ಸಂತ ಅಂದಮ್ಮ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ತೃಪ್ತಿ ಬೋಪಣ್ಣ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಲ್ತೋಡು ನಾಂಗಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಫ್ಯಾನ್ಸಿ ಲೋಬ ಅವರು ಸ್ವಾಗತಿಸಿದರು. ಸಂತ ಅನ್ನಮ್ಮ ಪದವಿ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿಗಳು, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಶಿಬಿರಾರ್ಥಿಗಳು, ಗ್ರಾಮಸ್ಥರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾನು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕನಾಗಿ ನನ್ನ ದೇಶದ ಏಕತೆ, ಅಖಂಡತೆ ಮತ್ತು ಸೌಹಾರ್ದವನ್ನು ಕಾಪಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಭಾರತದ ಮಹಾನ್ ಸಂಸ್ಕೃತಿ, ಪರಂಪರೆ